धारवाड़ 21 साल की युवती की लाश मिली, गला घोंटकर हत्या की आशंका। धारवाड़ के गांधी चौक इलाके में बुधवार सुबह उस वक्त सनसनी फैल गई जब 21 वर्षीय झकिया मुल्ला की लाश संदिग्ध हालात में मिली। पुलिस की शुरुआती जांच के अनुसार यह मामला गला घोंटकर हत्या का प्रतीत हो रहा है। झकिया की लाश विद्यागिरी पुलिस थाना क्षेत्र में एक सुनसान जगह पर पाई गई। आसपास के लोगों से सूचना मिलने पर पुलिस मौके पर पहुंची। वरिष्ठ पुलिस अधिकारियों और एसोसियो टीम ने इलाके को सील कर फोरेंसिक सबूत जुटाने की प्रक्रिया शुरू की। धारवाड़ एसपी ने बताया, यह गला घोंटकर मौत का मामला लग रहा है। लाश को पोस्टमार्टम के लिए भेज दिया गया है ताकि मौत की वजह की पुष्टि हो सके। मेडिकल रिपोर्ट आने के बाद ही आगे की कार्रवाई तय की जाएगी। झकिया के पिता यूनुस मुल्ला के अनुसार झकिया को आखिरी बार मंगलवार दोपहर घर पर देखा गया था। करीब शाम 4 बजे परिवार ने साथ में खाना खाया। उसके बाद यूनुस मुल्ला अपने बेटों को स्कूल से लेने गए। झकिया ने घर वालों को बताया था कि वह काम से जुड़े एक लैब में जा रही है, लेकिन वह वापस नहीं लौटी। देर शाम तक घर न लौटने पर परिजनों ने तलाश शुरू की और पुलिस में गुमशुदगी की सूचना दी। बुधवार सुबह उसकी लाश मिलने तक उसका कोई पता नहीं चल सका। मीडिया से बातचीत में यूनुस मुल्ला ने बताया कि झकिया ने पैरामेडिकल कोर्स पूरा कर लिया था और नौकरी की तलाश में थी। उन्होंने यह भी कहा कि हाल ही में उसके रिश्ते को लेकर बातचीत हुई थी, लेकिन कोई सगाई या पक्का फैसला नहीं हुआ था। उनका कहना था, हमें नहीं पता कौन उसे लेकर गया और वह इतनी सुनसान जगह तक कैसे पहुंची। हम चाहते हैं कि पुलिस जिम्मेदार लोगों को पकड़े और उन्हें सख्त सजा मिले। पुलिस ने जनता से अपील की है कि फॉरेंसिक और मेडिकल रिपोर्ट आने तक अफवाहों से बचें। ನಾವು ಸಾಯಂಕಾಲ ಮಧ್ಯಾಹ್ನ ನನ್ನ ಊಟ ಮಾಡಿ 4 ಗಂಟೆ ಮೇಲೆ 4:15ಗೆ ನಾ ಸಾಲಿ ಹೋಗಿದ್ದೆ ನನ್ನ ಹುಡುಗರು ಕರ್ಕೊಂಡು ಬರಕ್ಕೆ ಸಾಲಿಗೆ 4:15ಗೆ 4:15ಕ್ಕೆ ಆಮೇಲೆ ಈಕಿ ಮನೆಯಿಂದ ಲ್ಯಾಬ್ ಹೋಗ್ತೀನಂತ ಮನ್ಯಾಗ ಹೇಳಿ ಹೋಗ್ಯಾಳ್ರಿ. ಯಾವ ಲ್ಯಾಬಿಗೆ ಹೋಗ್ತಾಳೆ ಗೊತ್ತಿಲ್ಲ, ಯಾವ ಲ್ಯಾಬ್ ಯಾವ ಕಡೆ ಲ್ಯಾಬ್ ಅದು ಏನು ಗೊತ್ತಿಲ್ಲ. ಈಗ ನಮಗೆ ಆ ಲ್ಯಾಬ್ಗೆ ಹೋಗಿ ಅಲ್ಲಿಂದ ಯಾರು ಕರ್ಕೊಂಡು ಬಂದಿಲ್ಲ ಇದು ಮಾಡ್ಯಾರ ಅವ್ರಿಗೆ ಶಿಕ್ಷೆ ಆಗಬೇಕು. ಎಂಗೇಜ್ ಇಲ್ಲ, ಹಂಗೆ ಮಾತುಕತೆ ಎಂಗೇಜ್ಮೆಂಟ್ ಆಗಿಲ್ಲ. ಮಾತು ಇಲ್ಲೇ ಅವರು ನಮ್ಮ ಫ್ರೆಂಡೇ ರೀ, ಅವ್ರು ಮುಲ್ಲಾ ಅಂತವ್ರು. ನಮ್ದು ಗಾಂಧಿ ಚೌಕ ಸರ್. ಈಗ ಪ್ಯಾರಾಮೆಡಿಕಲ್ SSLC ಆದ್ಮೇಲೆ ಇಲ್ಲ, ಪ್ಯಾರಾಮೆಡಿಕಲ್ ಮುಗೀತು ರೀ. ಮುಗಿದ ಮೇಲೆ ಅಲ್ಲಿ ಜಾಬ್ ಸಲುವಾಗಿ ಅಲ್ಲೇ ಅಡ್ಡಾಡಕತ್ತಿದ್ದು ಹೇಳ್ಕಿ. ಈಗ ಯಾರಿಗೆ ಅದು ಇನ್ವೆಸ್ಟಿಗೇಷನ್ ಅವ್ರು ಮಾಡಿದ ಮೇಲೆ ಗೊತ್ತಾಗೋದು. ಈಗ ಆಕೆ ಹಿಂದೆ ಯಾರು ಇದ್ರ ಏನೇನಂತ ಸಂಶಯ ಅಂದ್ರೆ ನೋಡ್ರಿ, ಈಗ ಹೊರಗೆ ಏನೇನು ಆಗ್ತೈತೆ ನಾವು ನೋಡಕ್ಕೆ ನಮಗೆ ಕುಂತ ನಾವು ಏನು ಅಲ್ಲ ಅದೇ ದಂಧೆ ಕೆಲಸ ಬಿಟ್ಟು ನೋಡಕ್ಕೆ ನಮ್ಗೆ ಆಗೋದಿಲ್ಲ. ಅದೆಲ್ಲ ಯಾರಿಗೆ ಆಗೋದಿಲ್ಲ. ಈಗ ಏನು ಆಕೈತಿ ಅದಂದ್ರೆ ಈಗ ಪೊಲೀಸರ ಏನು ಹುಡುಗಿ ಭಾಳ ಡಿಸೆಂಟರಿ. ಈಗ ನಿಮ್ಮ ಮಗಳು ತೀರ್ಕೊಂಡಾಳ, ಈಗ ಸಹಜವಾಗಿ ತಂದೆ ತಾಯಿಗೆ ಡೌಟ್ ಇದ್ದೇ ಇರ್ತೈತಿ, ಯಾರಾದರೂ ಕೊಲೆ ಮಾಡಿದಾರೋ ಏನು ಇಲ್ಲ. ಈಗ ಅದು ಇನ್ವೆಸ್ಟಿಗೇಷನ್ ಆದ ನಂತರನೇ ಗೊತ್ತಾಗೋದು ಸರ್. ಈಗ ಯಾರ ಮೇಲೆ ನಾವು ಹೇಳಕ್ಕಂದ್ರೆ ನಾವು ನೋಡಿಲ್ಲ, ಅವ್ರಿಗೆ ನಮ್ಗೆ ಕಂಡಿಲ್ಲ, ಅವರು ನಾವು ಹೆಂಗೆ ಹೇಳ್ಬೋದು ಅವ್ರ ಬಗ್ಗೆ. ಇಲ್ಲಿ ರಾತ್ರಿ ಟೈಮ್ ಯಾರು ಅಡ್ಡಾಡ್ಲಂತ ಜಗದಾಗ ತಂದು ಹಾಕಿ ಹೋಗ್ಯಾರ. ಹಾಂ ಹೌದ್ರಿ. ಇದು ಡಿಸೀಸ್ಡ್ ಹೆಸರು ಝಾಕಿ ಅಂತ, 19 ವರ್ಷ, ಪ್ಯಾರಾಮೆಡಿಕಲ್ ಮುಗಿಸ್ಕೊಂಡು ಸದ್ಯಕ್ಕೆ ಮನೆಯಲ್ಲಿ ಇದ್ದರು. ಮತ್ತು 21 ವರ್ಷ. ನಿನ್ನೆ ಮಧ್ಯಾಹ್ನ 4:00 ಬಹುಶಃ ಊಟ ಮಾಡಾದ್ಮೇಲೆ ಮನೆಯಿಂದ ಹೊಂಟಿದ್ರು. ಅದಾದಮೇಲೆ ನಮಗೆ ಬೆಳಿಗ್ಗೆ ಫಸ್ಟ್ ಧಾರವಾಡ ಟೌನ್ಗೆ ಮಾಹಿತಿ ಹೋಗಿದೆ. ಧಾರವಾಡ ಟೌನ್ ಮತ್ತು ವಿದ್ಯಾನಗರ, ಅದಾದಮೇಲೆ ಕೊನೆಗೆ ನಮಗೆ ಮಾಹಿತಿ ಬಂತು ನಮ್ಮ ವಿದ್ಯಾಗಿರಿ ಪೊಲೀಸ್ ಸ್ಟೇಷನಿಂದ ಈ ಏರಿಯಾ ನಿಮಗೆ ಸೇರುತ್ತೆ, ನಿಮ್ಮಲ್ಲಿ ಒಂದು ಬಾಡಿ ಇದೆ. ಆ ಬಾಡಿ ನೋಡೋಕ್ಕೆ ನಮ್ಮ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿ ಬರ್ತಾ ಇದ್ದಾರೆ. ಪ್ರೈಮಾ ಫೇಸಿ ಸ್ಟ್ರ್ಯಾಂಗುಲೇಷನ್ ಕಾಣ್ತಾ ಇದೆ. ಸ್ಟ್ರ್ಯಾಂಗುಲೇಷನಿಂದ ಡೆತ್ ಆಗಿದೆ. ಸದ್ಯಕ್ಕೆ ನಮಗೆ ಜಾಸ್ತಿ ಹೆಚ್ಚಿನ ಮಾಹಿತಿ ಇಲ್ಲ ಅದರ ಬಗ್ಗೆ. ಬಟ್ ನಮ್ಮ ಸೋಕೋ ಟೀಮ್ ಈಗ ಸ್ಪಾಟಲ್ಲಿದ್ದಾರೆ. ನಮ್ಮ ಪರಿಶೀಲನೆ ಸ್ಟಾರ್ಟ್ ಆಗಿದೆ. ಆದಷ್ಟು ಬೇಗ FIR ರಿಜಿಸ್ಟರ್ ಮಾಡಾದ್ಮೇಲೆ ತನಿಖೆ ಮುಂದುವರಿಸ್ತೀನಿ. ನಿರ್ಜಲ ಪ್ರದೇಶದಲ್ಲಿ ತಂದು ಹೋಗಿರುವಂಥದ್ದು ಕೊಲೆ ಅವರು ಪೋಷಕರು ಹೇಳ್ತಾ ಇದ್ರು. ನಿಮ್ಮ ಮಗಳು ಭಾಳ ಸಮಾಧಾನ, ಯಾರು ಅದು ಇದು ಟೂ ಅರ್ಲಿ ಏನಾದರೂ ಹೇಳೋಕ್ಕೆ ಇದ್ರ ಬಗ್ಗೆ. ಅದು ನಾವೇ ಫಿಸಿಕಲ್ ಡೀಟೇಲ್ಡ್ ಮೆಡಿಕಲ್ ಎಕ್ಸಾಮಿನೇಷನ್ ಹಾಸ್ಪಿಟಲ್ಗೆ ಹೋಗುತ್ತೆ. ಬಾಡಿ ಡೀಟೇಲ್ಡ್ ಮೆಡಿಕಲ್ ಎಕ್ಸಾಮಿನೇಷನ್ ಆದಮೇಲೆ ಇದು ತೀರ್ಮಾನ ಮಾಡೋಕ್ಕೆ ಬರುತ್ತೆ.
ಅದು ಬೇರೆ ಬೇರೆ ರೀಸನ್ಸ್ ಇರ್ಬೋದು. ಅದು ಸೋಕೋ ಟೀಮ್ ಅವರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಅವರು ಒಂದು ರಿಪೋರ್ಟ್ ಕೊಡ್ತಾರೆ ಅದಕ್ಕೋಸ್ಕರ. ಅದರಾದ್ಮೇಲೆ ನಾವೇ ಕ್ಲಾರಿಫೈ ಮಾಡ್ತೀವಿ. ಇನ್ನು 7 ಮೆಸೇಜ್ ಮಾಡಿದ್ರಂತ ಅವ್ರ ಮನೆಗೆ ಕುಟುಂಬಸ್ಥರಿಗೆ ಮತ್ತು ಆ ಹುಡುಗ ಮಾಡಿದ್ದಾರೆ, ಬಟ್ ಅದು ನಾನು ಡೀಟೇಲ್ಸ್ ರಿವೀಲ್ ಮಾಡಲ್ಲ, ಯಾಕಂದರೆ ನಮ್ಮ ತನಿಖೆಗೆ ಸ್ವಲ್ಪ ಹೆಲ್ಪ್ ಆಗಲಿ ಫಸ್ಟ್. ಸೊ ಅದು ಡೀಟೇಲ್ಸ್ನು ತನಿಖೆ ಮಾಡಾದ್ಮೇಲೆ ನಾವು ಹೇಳ್ತೀವಿ. ಇಲ್ಲ ಸರ್, ಎಲ್ಲಿಂದ ಬಂದಿದ್ದು ಅದು ಗೊತ್ತಾಗಿಲ್ಲ. ನಾವು ನಮ್ಮದು ಇವರು ಶೇಖ್ ಸಾಹೇಬ್ರಿಗೆ ಹೇಳಿದ್ವಿ. ನಾನು ಅವರು ನಂಬರ್ ಮೆಸೇಜ್ ಮಾಡಂದ್ರು. ಅವರು ಮ್ಯಾಲಿದ್ಗಳೇ ಅವರು 10 ನಿಮಿಷದಾಗ ಬಂದರು. ಬಂದು ನನ್ನ ಕರ್ಕೊಂಡು ನಾವು ಇಬ್ಬರು ನಮ್ಮ ಮಳ್ಯ ನಾನು ಎಲ್ಲ ಸೇರಿ ಇಲ್ಲಿ ಎಲ್ಲ ಕಡೆ ಆಜುಬಾಜು ಎಲ್ಲ ಟ್ರ್ಯಾಕಿಂಗ್ ಮಾಡಿ ಅವ್ರದ್ದು ಮೊಬೈಲ್ ಇಲ್ಲೇ ಐತೆ ಅಂತ ತೋರಿಸ್ತಾ ರಾತ್ರಿಗೆ ಏನು ಕಂಡಿಲ್ಲ ಸರ್. ಆನಂತರ ನಾವು ಇಲ್ಲಿಂದ ಪಾಸಾಗಿ ಹೋದ್ವಿ. ಇಲ್ಲಿ ಕ್ವಾರಿ ಇದೆ ಸರ್, ಅಲ್ಲಿ ನೋಡ್ಕೊಂಡು ಹೋಗೋಣಂದೆ. ಇಲ್ಲಿಂದ ಪಾಸಾಗಿ 1:15 ಹೋದೆ ನಾವು. ಆಮೇಲೆ ಅವರು ಏನಂದ್ರು, ಬೆಳಗ್ಗೆ ಬಂದು ಒಂದು ಸಲ ಟ್ರೈ ಮಾಡಿರಿ, ಏನಾರು ಆದ್ರೆ ಇಲ್ಲಕ್ಕೆ 11 ಗಂಟೆಗೆ ಬಂದು ಹೋಗಿ ಕಂಪ್ಲೇಂಟ್ ಮಾಡಿರಿ. ಅದು ಅವ್ರದ್ದು ಫೋಟೋ ಮತ್ತು ಆಧಾರ್ ಕಾರ್ಡ್ ತೊಗೊಂಬಂತು ಮಿಸ್ಸಿಂಗ್ ಕಂಪ್ಲೇಂಟ್ ಮಾಡೋದು ಅಂತೇಳಿ ಹೇಳಿದ್ರು ಅವ್ರು ಸರ್, ಅವರು ಶೇಖ್ ಸಾಹೇಬ್ರು. ಆಮೇಲೆ ನಾವು ಬೆಳಗ್ಗೆ ಬಂದೀವಿ ಸರ್. ಬಂದು ಅಲ್ಲಿಂದ ಯೂನಿವರ್ಸಿಟಿ ಹಿಂದಿಂದ ಬಂದೀವಿ ಸರ್. ಬಂದು ನೋಡ್ಕೊತ ಬಂದ್ವಿ. ಅದು ಬುರ್ಕಿ ಕಾಣುತ್ತಾ, ಅಲ್ಲಿ ಸ್ಟಾಪ್ ಮಾಡಿ ನೋಡಿ. ಒಂದು ಇವಾಗ ಎಷ್ಟಾಯಿತು ಟೈಮ್ 12 ಅಂದರೆ 10 ಗಂಟೆ ಸುಮಾರು ಬಂದಿದ್ದೆ ಸರ್. ಒಟ್ಟು ರಾತ್ರಿ ಎಲ್ಲ ಹುಡುಕಾಡಿರಿ ನೀವು? ಒಟ್ಟು ಹಾಂ, ಹುಡುಕ್ಯಾಡಿದ್ವಿ ಸರ್ ರಾತ್ರಿ. ಏನಾದರೂ ಸಂಶಯ ಯಾರ್ದರ ಮೇಲೆ? ಆಮೇಲೆ ಯಾವ್ದಾರ ಹುಡುಗನ ಜೊತೆ ಬಂದಿದ್ದು ಏನಾದರೂ? ಇಲ್ಲ ಸರ್, ಅಂಥದ್ದೇನಿಲ್ಲ. ಆ ಹುಡುಗಿ ಭಾಳ ಡಿಸೆನ್ಸ್ ಸರ್. ಅಂಥ ಮನೆ ಬಿಟ್ಟು ಎಲ್ಲ ಹೋಗೋದೇ ಇಲ್ಲ. ಅವಕ್ಕೆ ಹೋದ್ರಲ್ಲೇ ಲ್ಯಾಬ್ ಗಿಬ್ಗೆ ಸ್ವಲ್ಪ ಜಾಬ್ ಟ್ರೈ ಮಾಡ್ತಿದ್ರೆ. ಅಲ್ಲ, ಈಗ ಕುತ್ತಿಗೆಗೆ ಇದನ್ನ ಹಾಕಿ ಏನೇನು ಆಗೈತಿ ಇಲ್ಲಿ ಬಂದು ನೋಡಿದ್ರಿ ನೀವು? ಅದೇ ಆ್ಯಸ್ ಇಟ್ ಈಸ್ ಹೆಂಗೈತಿ ಹಂಗೈತಿ ಸರ್. ಬಂದು ನೋಡಿದ್ವಿ. ಏನು ಮಾಡ್ಯಾರ ಹುಡುಗಿಗೆ? ಕುತ್ತಿಗೆಯಲ್ಲಿ ಹಾಕಿದ ಒಣ್ಣೆ ಹಾಕಿದೆ ಜಗ್ಗಿದ್ದಾರೆ. ಅಲ್ಲೇ ನಮ್ಮ ಮೂಗಿನಾಗಿದ್ದ ರಕ್ತ ಬಂದಿದೆ. ಅದೇ ನಮಗೆ ಏನಾಗಿದೆ ಅಂತೂ ಅಷ್ಟು ಡೌಟ್, ಏನು ಗುರುತಾಗುತ್ತಾ ಇಲ್ಲ. ಮರ್ಡರ್ ಮಾಡ್ಯಾರೆ ತಾನು ಮಾಡ್ಕೊಂಡಾರಂತೆ ನಮಗೂ ಗೊತ್ತಾಗ್ತದೆ. ಮನೆಯಿಂದ ಎಷ್ಟೊತ್ತಿಗೆ ಬಂದಿದ್ರು ಸರ್ ಇವರು? ನಿನ್ನೆ ಅವರು 4:05 ಗಂಟೆಗೆ ಬಿಟ್ಟಾರಂತ ಹೇಳ್ತಾರೆ ಅವರಪ್ಪ. ಇವರು 4:15ಕ್ಕೆ ಇವ್ರ ಮಗನ ಸಂಬಂಧ ಇದಕ್ಕೆ ಹೋದ್ರಂತೆ ಈ ಸ್ಕೂಲಿಗೆ. ಆ ನಂತರ ಆಕಿ ಹೋದ್ಲು. ತಮ್ಮನಿಗೆ ಫೋನ್ ಮಾಡಿಲ್ಲಂತೆ, ಎಲ್ಲಿದೆ ಅಂತೇಳಿ. ಆಕಿ ತಮ್ಮ ಕೇಳಿದ ಕೂಡಲೇ ನಾನು ಲ್ಯಾಬ್ದಾಗ ಇದ್ದಿತ್ತು ಅಂತ ಹೇಳಿ ಹೇಳಿ. ಲ್ಯಾಬ್ ಎಲ್ಲಿತ್ತು? ಯಾವುದು ಏನು ಹೇಳಿಲ್ಲ. ಗೊತ್ತಿಲ್ಲ ಯಾವ ಲ್ಯಾಬ್ ಹೋಗ್ತಾರೆ? ಇಲ್ಲ, ಟ್ರೈ ಮಾಡ್ತಿದ್ದೆ, ಜಾಬ್ಗೆ ಟ್ರೈ ಮಾಡ್ತಿದ್ದಕ್ಕೆ ಯಾವ ಲ್ಯಾಬ್ಗೆ ಹೋಗ್ಯಾಳ ಅಂತ